ಮಾಡ್ಕೊಳ್ಳಿ ಅಂತ ನಾನು ಹೇಳೇ ಇದ್ದೀನಲ್ವಾ ನಿಮಗೆ, ಆದರೂ ಡ್ಯೂಟಿಗೆ ಹೋಗ್ತಾ ಇದ್ದೀರಾ. ಕಲ್ಯಾಣಿ ನಿನ್ಗೇನು ಗೊತ್ತಾಗಲ್ವಾ? ಬೆಳಗಿಂದ ಎಷ್ಟು ಸರಿ ಕಾಲ್ ಬರ್ತಾ ಇದೆ ಹೇಳು. ಅಲ್ಲ ರೀ, ಏನೋ ಒಂದು ಹೇಳ್ಬಿಟ್ಟು ಇವತ್ತು ಲೀವ್ ಹಾಕೋಬೋದಾಗಿತ್ತಲ್ವಾ? ಹಾಗೆಲ್ಲ ಆಗೋದಿಲ್ಲ ಕಲ್ಯಾಣಿ, ತುಂಬ ಅರ್ಜೆಂಟ್ ಇದೆ. ನಾನು ನೆನ್ನೆನೇ ಹೋಗಬೇಕಾಗಿತ್ತು. ಕಿರಣ್ ಕೂಡ ಎಷ್ಟು ಅಂತ ಮೇಂಟೈನ್ ಮಾಡ್ತಾನೆ ಹೇಳು. ಅದು ಅಲ್ಲದೆ ಅವ್ನು ನನಗೆ ಫೋರ್ಸ್ ಮಾಡಿ ಹೇಳೋಕ್ಕಾಗುತ್ತಾ? ಅವ್ನು ಹೇಳೋದಕ್ಕೂ ಮುಂಚೆ ನಾವೇ ಅರ್ಥ ಮಾಡ್ಕೋಬೇಕು. ಒಂದು ದಿನದಲ್ಲೆಲ್ಲ ಏನೂ ಆಗ್ತಾ ಇರಲಿಲ್ಲ ರೀ, ನೀವೇ ಎಷ್ಟು ಓವರಾಗಿ ಆಡ್ತಾ ಇರೋದು. ನೋಡಿದ್ಯಾ, ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಸರಿ, ಟೈಮ್ ಆಯಿತು, ನಾನು ಹೊರಡ್ತೀನಿ. ಸರಿ ರೀ, ಹುಷಾರು. ಕೆಲಸ ಮುಗಿದ ಕೂಡಲೇ ಬೇಗ ಬನ್ನಿ. ಕೆಲಸ ಎಲ್ಲಿ ಮುಗಿಯುತ್ತೆ? ತುಂಬ ಪೆಂಡಿಂಗ್ ಇರುತ್ತೆ, ನೋಡೋಣ. ಆದಷ್ಟು ಸಂಜೆ ಒಳಗಡೆ ಬೇಗ ಮನೆಗೆ ಬಂದ್ರಿ. ಹಾಂ ಸರಿ, ಆಯಿತು, ಬರಲಾ? ಬಾಯ್. ರೀ ಏನು ಕಲ್ಯಾಣಿ, ಅದು ಟೈಮ್ ಆದಾಗ? ರೀ, ಕೈಯಲ್ಲಿರೋ ಯಂತ್ರ ಹುಷಾರು. ಅಯ್ಯೋ, ಇದನ್ನು ಹೇಳೋಕ್ಕೆ ಕರ್ದ ನೀನು? ಪ್ಲೀಸ್ ರೀ, ನೆಗ್ಲೆಕ್ಟ್ ಮಾಡಬೇಡಿ. ಸಾರಿ ಕಲ್ಯಾಣಿ, ನಾನು ಬೆಳಗ್ಗೆನೇ ಹೇಳೋಣ ಅನ್ಕೊಂಡೆ. ಅದು ಎಲ್ಲಿ ಬಿದ್ದೋಯ್ತು ಅಂತಲೇ ಗೊತ್ತಿಲ್ಲ ನನಗೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಕೈಯಲ್ಲಿ ಯಂತ್ರ ಇಲ್ವಾ ಇವಾಗ? ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದೆಯಾ ನೀನು? ಎಲ್ಲೋ ಮಿಸ್ ಆಗಿ ಬಿದ್ದೋಗಿರುತ್ತೆ. ಅಲ್ಲ ರೀ, ಮತ್ತೆ ಬೆಳಗ್ಗೆನೇ ಹೇಳ್ಬೇಕಾಗ ನಾನು ನೋಡ್ತಾ ಇರ್ಲಿಲ್ವಾ? ನೀನು ಯಾಕೆ ಈ ಥರ ಯೋಚನೆ ಮಾಡ್ತೀಯ ಅಂತಾನೆ ನನಗೆ ಅರ್ಥ ಆಗಲ್ಲ. ಅರ್ಥ ಆಗಲ್ಲ ಅಂದ್ರೆ ಏನ್ರಿ ಅರ್ಥ? ದೇವಸ್ಥಾನದಲ್ಲಿ ಹೇಳಿದ್ರು ತಾನೇ ಅದನ್ನ ತೆಗಿಬಾರ್ದು ಅಂತ. ನಾನೇನು ಬೇಕು ಅಂತ ತೆಗ್ದಿದ್ದೀನಾ? ಅದಾಗೆ ಬಿದ್ದೋಗಿದೆ, ನಾನೇನು ಮಾಡಲಿ? ಇದೇ ಟೈಮಲ್ಲಿ ಕೆಲ್ಸಕ್ಕೆ ಬೇರೆ ಹೋಗ್ತಾ ಇದ್ದೀರಾ ನೀವು, ಕೈಯಲ್ಲಿ ಯಂತ್ರ ಬೇರೆ ಇಲ್ಲ. ನನಗೆ ತುಂಬಾ ಭಯ ಆಗ್ತಿದೆ ರೀ. ನೋಡು, ನೀನು ಇದೇ ಥರ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ ಅಷ್ಟೇ. ಹಾಗಂತ ನಾವು ಜೀವನ ಪೂರ್ತಿ ಯಂತ್ರ ಕಟ್ಕೊಂಡೇ ಬದುಕೋಕ್ಕಾಗುತ್ತಾ? ನೀನೇ ಹೇಳ. ಹಾಗಲ್ಲ ರೀ, ಇವಾಗ ನಿಮ್ಮ ಟೈಮ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತಾನೇ. ಅವ್ರಿಗೆ ಹೇಳೋದಕ್ಕೆ ಒಂದು ವಿಷಯ ಬೇಕಾಗಿತ್ತು, ಬೇರೆ ಯಾರೂ ಸಿಗ್ಲಿಲ್ಲ. ನೀನೊಬ್ಳು ದಡ್ಡಿ, ಅದನ್ನೇ ನಂಬ್ತೀಯಲ್ವಾ? ಪ್ಲೀಸ್ ರೀ, ಇಷ್ಟು ಬೇಡ ಅಂತ ಹೇಳಿದ್ರು ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ. ನೋಡು, ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ಕಲ್ಯಾಣಿ. ನಾನು ಇನ್ನು ಹೊರಡ್ತೀನಿ, ಬಾಯ್. ರೀ, ಹೋದ ತಕ್ಷಣ ಫೋನ್ ಮಾಡ್ರಿ, ಅವಾಗ ಫೋನ್ ಮಾಡ್ತಾ ಇರ್ರಿ. ಸರಿ ಸರಿ, ಫ್ರೀ ಟೈಮಲ್ಲಿ ಮಾಡ್ತೀನಿ, ನೀನು ಒಳಗಡೆ ಹೋಗು. ದೇವ್ರೆ, ಹುಷಾರಾಗಿ ಹೋಗಿ ಹುಷಾರಾಗಿ ಬರೋ ಹೋಗಿ ಮಾಡಪ್ಪ. ಕಲ್ಯಾಣಿ? ಹಾಂ ಅತ್ತೆ, ಬಂದೆ. ಅಲ್ಲ ಅತ್ತೆ, ಇವತ್ತು ಒಂದಿನ ರೆಸ್ಟ್ ತಗೊಂಡು ನಾಳೆ ಹೋಗಿದ್ರೆ ಆಗ್ತಿತ್ತು. ನಾನು ಹೇಳಿನಮ್ಮ, ಏನೋ ಅರ್ಜೆಂಟ್ ಕೆಲಸ ಐತಂತೆ, ಹೋಗ್ಲಿ ಬಿಡು ಬೊತ್ತಾನ ಸಾಯಂಕಾಲಕ್ಕೆ ಅಂದಂಗೆ. ಎಲ್ಲ ಖುಷಿಯಾಗಿ ಹೋಗಿ ಬಂದ್ರಾ? ಹ್ಞೂ ಅತ್ತೆ. ನನ್ನ ಅಮ್ಮವು ಬ್ಯಾಗ್ ಎಲ್ಲ ರೆಡಿ ಆಗವೆ, ನಾಳೆ ಕಿಲ್ನಾಡ್ದು ಅಷ್ಟೇ ಕಲ್ಯಾಣಿ, ನಾನು ಹೊರಟಿದ್ದೀನಿ. ಸರಿ ಅತ್ತೆ, ಹೋಗಿ ಬನ್ನಿ, ಹುಷಾರು. ಏನಿಲ್ಲ ಅಂದ್ರೆ ಒಂದು 8-10 ದಿನ ಆಗ್ತತೆ ಬರೋದು. ಬರ್ಬೇಕಾರೆ ಹಂಗೆ ಬೊತ್ತ ಅಮ್ಮನ ಜೊತೆ ಕರ್ಕೊಂಬಂದ್ಬಿಡ್ತೀನಿ. ಅಲ್ಲಿ ತಕ ಮನೆ ಕಡೆ ಜೋಪಾನ. ಪೂಜಾ ಬಂದರೂ ಬೊತ್ತಾಳು, ಹೇಳೋಕ್ಕಾಗಲ್ಲ. ಹಾಂ ಅತ್ತೆ, ನಿನ್ನೆ ತಾನೇ ಕಾಲ್ ಮಾಡಿದ್ಲು, ಬರೋಕ್ಕಾಗಲ್ಲ ಅದಕ್ಕೆ ಎಕ್ಸಾಮ್ ಇದೆ ಅಂತ ಹೇಳ್ತಿದ್ಲು. ಸರಿ ಆಯ್ತು ಬಿಡಮ್ಮ, ಹೋಗಿ. ಆಮೇಲೆ ಅತ್ತೆ, ನಿಮಗೋಸ್ಕರ 1-2 ಸೀರೆ ತೊಗೊಂಬಂದಿದ್ದೀನಿ, ಅದನ್ನೇ ಹಾಕ್ಕೊಂಡೋಗಿ. ಸೀರೆ ಗಿರೆ ಎಲ್ಲ ಏನಕ್ಕೆ ತರೋಕೋದೆ ಕಲ್ಯಾಣಿ? ಹಾಂ ಪರವಾಗಿಲ್ಲ ಬಿಡಿ ಅತ್ತೆ, ಅಲ್ಲೆಲ್ಲ ಸ್ಯಾರೀಸ್ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು, ತೊಗೊಂಬಂದೆ. ಸರಿನಮ್ಮ, ಹೋಗಿ ನೀನು ನಾಷ್ಟ ಮಾಡಿ ಹೋಗಿ. ಬನ್ನಿ ಅತ್ತೆ, ಒಟ್ಟಿಗೆ ನಾಷ್ಟ ಮಾಡೋಣ. ಇಲ್ಲ, ನಾನು ಒಂಚೂರು ಪಾರ್ವತಮ್ಮವ್ರ ಮಂತಕ್ಕೆ ಹೋಗಿ ಬರ್ತೀನಿ, ನೀನು ನಾಷ್ಟ ಮಾಡ್ತಿರು. ಸರಿ ಅತ್ತೆ. ಕಿರಣ್, ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಏನಾಯಿತು? ಎಲ್ಲ ನಿಮಗೆ ಗೊತ್ತಲ್ಲ ಸುಮಾ. ಸೂರ್ಯ ಇವಾಗ ಡ್ಯೂಟಿಗೆ ಬರ್ತಾ ಇದ್ದಾನೆ, ಇನ್ನೇನು ಆನ್ ದ ವೇ ಬಂದುಬಿಡ್ತಾನೆ. ಯಾಕೋ ನನಗೆ ಕೈಕಾಲೆಲ್ಲ ತುಂಬ ನಡುಗ್ತಾ ಇದೆ. ಅವನಿಗೆ ಹೇಗೆ ಹೇಳೋದು ಈ ವಿಷಯ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಹೌದು ಕಿರಣ್ ಅವರೇ, ನನಗೂ ನಿಜವಾಗ್ಲೂ ನಿನ್ನೆಯಿಂದ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ಟಿದೆ. ಈ ವಿಷಯನ ಹೇಗೆ ಸೂರ್ಯಂಗೆ ಹೇಳೋದು? ಒಂದು ವೇಳೆ ಗೊತ್ತಾದರೂ ಅವನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ? ಏನಾದರೂ ಆಗಲಿ, ಜೊತೆಗಿದ್ದವರು ಇದ್ದಕ್ಕಿದ್ದಾಗೆ ಈ ರೀತಿ ಆಗಿಬಿಟ್ರೆ ಅವನು ಹೇಗಿದನ್ನೆಲ್ಲ ಸಹಿಸ್ಕೊತಾನೆ? ಅದೇನೋ ನಿಜಾನೇ, ಹಾಗಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೋಗಿರೋರು ವಾಪಸ್ ಬರಲ್ವಲ್ಲ. ಅದೇನೋ ನಿಜಾನೇ, ಆದರೆ ಇವನಿಗೆ ಯಾವ ರೀತಿ ವಿಷಯ ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳಿದ್ರು ಪ್ರಾಬ್ಲಮ್ಮು, ಹೇಳದೆ ಹೋದ್ರೂ ಪ್ರಾಬ್ಲಮ್ಮು. ಏನು ಮಾಡೋದು ಕಿರಣ್ ಅವರೇ ಇವಾಗ? ನಾವು ಹೇಳದೇ ಇರಲಿ, ಇವತ್ತೆಲ್ಲ ನಾಳೆ ವಿಷಯ ಅಂತ ಗೊತ್ತಾಗುತ್ತೆ. ಆದರೆ ಇಷ್ಟು ದಿನ ಯಾವಾಗಲೂ ಫೋನ್ ಮಾಡ್ತಾ ಇದ್ದೋಳು ಸಡನ್ನಾಗಿ ಫೋನ್ ಮಾಡ್ತಾ ಇಲ್ಲ ಅಂದಾಗ ಅವ್ನಿಗೆ ಡೌಟ್ ಬಂದೇ ಬರುತ್ತಲ್ವಾ? ಯಾಕೋ ಫೋನ್ ಮಾಡ್ತಾ ಇಲ್ಲ, ಒಂದ್ಸರಿ ಆಫೀಸ್ಗೆ ಹೋಗಿ ವಿಚಾರಿಸ್ಕೊ ಬರೋಣ ಅಥವಾ ಏನಾದರೂ ಒಂದು ಅನಿಸುತ್ತೆ ಅಲ್ವಾ ಮನಸ್ಸಿಗೆ. ಬಟ್ ಅದೇನಾದರೂ ಆಗಿರಲಿ, ಅವ್ನ ಪರ್ಸ್ನಲ್ಲು, ಅವಳು ಅವ್ನ ಮನಸ್ಸಲ್ಲಿ ಇದ್ದಾಳೋ ಇಲ್ವೋ ಅದು ಬೇರೆ ಪ್ರಶ್ನೆ. ಬಟ್ ಸಡನ್ನಾಗಿ ಈ ರೀತಿ ಸ್ಟಾಪ್ ಆದಾಗ ಅವ್ನ ಮನಸ್ಸಿಗೆ ಬಂದೇ ಬರುತ್ತೆ, ಆಯಿತಾ? ಅಟ್ಲೀಸ್ಟು ಫ್ರೆಂಡ್ ಆಗಾದರೂ ಏನಾಗಿರ್ಬೋದು ಅಂತ ವಿಚಾರಿಸೋಕ್ಕಾದರೂ ಅವನು ನಮ್ಮನ್ನು ಕೂಡ ಕೇರ್ ಮಾಡಲ್ಲ. ಹಾಗೇನಾದರೂ ವಿಷಯ ಗೊತ್ತಾಯಿತು ಅಂದರೆ ಇದರಲ್ಲಿ ನಾನು ಕೂಡ ಇನ್ವಾಲ್ವ್ ಆಗಿದ್ದೀನಿ ಅಂತ ನನ್ನ ಬಗ್ಗೆ ತುಂಬ ತಪ್ಪಾಗಿ ತಿಳ್ಕೊಂಬಿಡ್ದಾನೆ. ಅದಕ್ಕೆ ಬೇರೆಯವರಿಂದ ವಿಷಯ ತಿಳಿಯೋದಕ್ಕೂ ಮುಂಚೆ ನಾನೇ ಹೇಳ್ಬಿಡೋಣ ಅಂತ ಇದ್ದೀನಿ. ನೀವು ಹೇಳೋದೇ ಕರೆಕ್ಟು ಕಿರಣ್ ಅವರೇ. ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಇವತ್ತೇ ವಿಷಯನ ಹೇಳಿಬಿಡಿ, ಏನಾಗುತ್ತೋ ಆಗಲಿ, ಆಯಿತಾ? ಯಾಕಂದರೆ ಸತ್ಯನ ನಾವು ಮುಚ್ಚಿಡೋಕ್ಕಾಗಲ್ವಲ್ಲ. ಹೌದು ಸುಮಾ, ನಾನು ಮೊನ್ನೆನೇ ಹೇಳಬೇಕಾಗಿತ್ತು. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಇಷ್ಟು ದಿನ ಮುಚ್ಚಿಟ್ಟೆ. ಹಾಗಂತ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನಾನು ಈ ವಿಷಯನ ಮುಚ್ಚಿಡೋಕ್ಕಾಗೋದಿಲ್ಲ. ಹೇಗಿದ್ದರೂ ಇನ್ನು ಮುಂದೆ ಏನು ಅವಳು ಅವ್ನ ಲೈಫಲ್ಲಿ ಬರಲ್ಲ ಅಲ್ವಾ? ಸೊ ಏನೋ 1-2 ದಿವಸ ಏನೋ ಬೇಜಾರಾಗ್ಬೋದು ಅಂದ್ಕೊಂಡಿದ್ದೀನಿ. ಆಮೇಲೆ ತಾನಾಗೆ ಸರಿ ಹೋಗ್ತಾನೆ ಬಿಡಿ, ಅಲ್ವಾ?
ಹೌದು ಕಿರಣ್, ಒಂದೆರಡು ದಿನ ಕಷ್ಟ ಆಗ್ಬೋದು, ಆದರೆ ಕಾಲ ಎಲ್ಲನೂ ಮರೆಸುತ್ತೆ ಅಲ್ವಾ? ಸೊ ಇವತ್ತೇ ಹೇಳೋದು ಒಳ್ಳೆಯದು. ಹಾಯ್ ಕಿರಣ್. ಹಾಯ್ ಸುಮಾ. ಬಾ ಸೂರ್ಯ, ನಿಮಗೆ ವೆಯ್ಟ್ ಮಾಡ್ತಾ ಇದ್ದೆ. ಗುಡ್ ಮಾರ್ನಿಂಗ್ ಸೂರ್ಯ ಅವರೇ. ಗುಡ್ ಮಾರ್ನಿಂಗ್ ಸುಮಾ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಂ ಸೂರ್ಯ ಅವರೇ, ಜರ್ನಿ ಎಲ್ಲ ಚೆನ್ನಾಗಾಯ್ತಾ? ಹೋ, ಸೂಪರಾಗಾಯಿತು. ಅಂದಾಗೆ ಏನು ತುಂಬ ಡಿಸ್ಕಸ್ ನಡೀತಾ ಇದೆ. ನನ್ನಿಂದ ತುಂಬ ತೊಂದರೆ ಆಯಿತು ಕಣ ನಿನಗೆ. ಇರಲಿ ಬಿಡೋ, ಇದೆಲ್ಲ ಇದ್ದಿದ್ದೆ ಅಲ್ವಾ. ನಿಮಗೆ ಗೊತ್ತಾ, ನಾನು ಹೆಂಡತಿ ಇವತ್ತು ಡ್ಯೂಟಿಗೆ ಹೋಗ್ಬೇಡಿ ಅಂತ ಹಠ ಅಂದರೆ ಹಠ ಹಿಡಿದಿದ್ಲು ಗೊತ್ತಾ. ಸುಮ್ಮನೆ ಕೋಪ ಮಾಡ್ಕೊಳ್ಳೋ ರೀತಿ ರೇಗಾಡ್ಬಿಟ್ಟು ಬಂದೆ. ಹಾಗೆಲ್ಲ ಯಾಕೆ ಮಾಡ್ತೀಯ ಸೂರ್ಯ? ಪಾಪ ಅವರು ಇವತ್ತು ಒಂದಿನ ಇದ್ದು ನಾಳೆನೇ ಬರ್ಬೋದಾಗಿತ್ತು. ಏನು ಅರ್ಜೆಂಟ್ ಇರಲಿಲ್ವಲ್ಲ? ಹಾಗೇನಿಲ್ಲ ಕಣೋ, ಮನೇಲಿ ಇದ್ದು ಕೂಡ ಇನ್ನೇನು ಮಾಡೋದು? ಟಿಫನ್ ಆಯ್ತಾ ಕಿರಣ್? ಇನ್ನೂ ಇಲ್ಲ ಕಣೋ. ಸರಿ ಬಾ, ನಾನು ಟಿಫನ್ ಮಾಡಿಲ್ಲ, ಕ್ಯಾಂಟೀನಲ್ಲಿ ತಿಂತೀನಿ ಅಂತ ಹೇಳ್ಬಿಟ್ಟು ಬಂದೆ. ಹೊರಗಡೆ ಹೋಗಿ ತಿನ್ಕೊಂಬರೋಣ? ಕಿರಣ್ ಅವರೇ, ಯೋಚನೆ ಮಾಡಬೇಡಿ, ಇದೇ ಒಳ್ಳೆಯ ಸಮಯ. ನೀವು ಬನ್ನಿ ಸುಮಾ, ಟಿಫನ್ ತಿನ್ಕೊಂಬರೋಣ. ಇಲ್ಲ ಸೂರ್ಯ ಅವರೇ, ನಂದಾಯಿತು, ನೀವು ಹೋಗ್ಬಿಟ್ಟು ಬನ್ನಿ. ಅಲ್ಲ ಸುಮಾ ಅವರೇ, ನೀವು ಜೊತೆಗಿದ್ದಿದ್ರೆ. ಪರವಾಗಿಲ್ಲ ಕಿರಣ್, ನೀವೇ ಹೋಗಿ. ಏನಾಯಿತು ಕಿರಣ್? ಏನಾದರೂ ಪ್ರಾಬ್ಲಮಾ? ಅದು ಸೂರ್ಯ. ಯಾಕೆ ಕಿರಣ್, ಏನಾಯಿತು? ಬಂದಾಗಿಂದ ನೋಡ್ತಾ ಇದ್ದೀನಿ, ಇಬ್ಬರು ಅಷ್ಟೇ ಏನೋ ಒಂಥರ ತುಂಬ ಡಲ್ಲಾಗಿದ್ದೀರಾ. ಅದರಲ್ಲೂ ಕಿರಣ್, ನೀನು ಎಷ್ಟೆಲ್ಲ ರೇಗಿಸ್ತಾ ಇದ್ದೆ ನೀನು ನನಗೆ. ಏನಾಯಿತು ನಿನಗೆ? ಸೂರ್ಯ, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಸೊ ಇದನ್ನು ನೀನು ಹೇಗೆ ಅಕ್ಸೆಪ್ಟ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಈ ವಿಷಯ ಕೇಳಿ ನಿನಗೆ ಬೇಜಾರಾದರೂ ಆಗ್ಬೋದು, ಆದರೆ ಮುಚ್ಚಿಡೋವಂಥ ವಿಷಯ ಅಲ್ವೇ ಅಲ್ಲ ಸೂರ್ಯ. ನೀನು ಇಷ್ಟೊಂದು ಸೀರಿಯಸ್ ಆಗಿದೆಯಾ ಅಂದರೆ ಏನೂ ಆಗಬಾರ್ದಾಗಿದೆ. ಹೌದು ಕಣೋ, ಬಟ್ ನಾನು ನಿನಗೆ ಇದನ್ನು ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಹೇಳು ಕಿರಣ್, ಕೆಲಸದಲ್ಲೇನಾದರೂ ತುಂಬ ಪ್ರಾಬ್ಲಮ್ ಇದೆಯಾ? ಕೆಲಸಕ್ಕೆ ಸಂಬಂಧಪಟ್ಟಿದ ವಿಷಯ ಅಲ್ಲ ಕಣೋ ಸೂರ್ಯ, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ ವಿಷಯ. ಅದರಲ್ಲೂ ನಿನಗೆ ತುಂಬ ಕಾಡ್ತಾ ಇದ್ದವರು, ನೀನು ಹಿಂದೆ ಬಿದ್ದಿದ್ದವರು, ಒಂದು ಟೈಮಲ್ಲಿ ನಿನಗೆ ಬೇಕಾಗಿದ್ದವರು ಕಣೋ. ಏನು ನನಗೆ ಬೇಕಾಗಿದ್ದವ್ರಾ? ಕಿರಣ್, ಏನಾಯಿತು? ಯಾರ ಬಗ್ಗೆ ಹೇಳ್ತಾ ಇದೆಯಾ ನೀನು? ಆಫೀಸಲ್ಲಿ ಯಾರಿಗಾದ್ರೂ ತೊಂದರೆ ಆಗಿದೆಯಾ? ನೋಡು ಸೂರ್ಯ, ನೀನು ಇದನ್ನು ಹೇಗೆ ಬೇಕಾದರೂ ತಗೋ, ಆದರೆ ಇದರಿಂದ ನಿನಗೇನು ಪ್ರಯೋಜನ ಇಲ್ಲ. ನಡೆದಿರೋದನ್ನೆಲ್ಲ ಗಟ್ಟಿ ಮನಸ್ಸು ಮಾಡಿಕೊಂಡು ಮರೀಲೇಬೇಕು ನೀನು. ನೀನು ಹೇಳೋದು ನೋಡಿದ್ರೆ ಯಾರಿಗೂ ಏನೋ ತುಂಬ ಸೀರಿಯಸ್ ಆಗಿ ಏನೋ ಆಗಿದೆ ಅಂತ ಅನಿಸ್ತಿದೆ. ಸೂರ್ಯ, ಕಿರಣ್, ಏನಾಗಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ತುಂಬ ಟೆನ್ಷನ್ ಆಗಿದೆ. ಏನಾದರೂ ಸೀರಿಯಸ್ ಇದ್ದರೆ ಹೇಳು, ಪರವಾಗಿಲ್ಲ. ಅಲ್ಲ, ನನ್ನ ಹತ್ರ ಹೇಳೋದಕ್ಕೆ ನೀನು ಇಷ್ಟೊಂದು ಹಿಂಜರಿಕೆ ಪಟ್ಟರೆ ಹೇಗೆ ಹೇಳು? ಅದು ಸೂರ್ಯ, ಹೇಳ್ತೀಯಾ ಇಲ್ಲಾಂದರೆ ಆಫೀಸಲ್ಲಿ ಹೋಗಿ ನಾನು ವಿಚಾರಿಸ್ಲಾ? ಬೇಡ ಕಣೋ, ನಾನೇ ಹೇಳ್ತೀನಿ. ಸರಿ ಹೇಳು, ಏನಾಯಿತು? ಅದು ನಂದಿನಿನಾ? ಯಾಕೆ ಅವಳು ಆಫೀಸ್ಗೆ ಹೋಗಿಲ್ವಾ? ಅವಳು ಮೊದಲೇ ತರಲೆ ಅಂತ ಗೊತ್ತು ತಾನೆ ನಿನಗೆ? ಸೂರ್ಯ, ವಿಷಯ ಅದಲ್ಲ ಕಣೋ. ಅದಲ್ಲ ಅಂದರೆ ಮತ್ತೆ ಇನ್ನೇನು ಹೇಳು? ಸೂರ್ಯ, ಅದು ನಂದಿನಿ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಲು ಕಣೋ. ಏನು ಹೇಳ್ತಾ ಇದೆಯಾ ಕಿರಣ್ ನೀನು? ಅಲ್ಲ, ನಮ್ಮನ್ನೆಲ್ಲ ಬಿಟ್ಟು ದೂರ ಹೋದ್ಲು ಅಂದರೆ ಏನು ಗಂಡನ ಮನೆಗೆ ಹೋದ್ಲಾ ಅಥವಾ ಅವ್ರ ಅಪ್ಪ ಅಮ್ಮನ ಮನೆಗೆ ಹೋದ್ಲಾ? ನೀನೇ ಹೇಳ್ದಲ್ಲ ಮೊನ್ನೆ ಫೋನ್ ಮಾಡಿ ಅವ್ರ ತಂದೆ ತಾಯಿ ಮನೇಲಿದ್ದಾಳೆ ಅಂತ. ಫಸ್ಟ್ ನಾನು ನಿನಗೆ ಸಾರಿ ಕೇಳ್ತೀನಿ ಕಣೋ. ಮೊನ್ನೆ ನಾನು ನಿನ್ನ ಜೊತೆ ಫೋನಲ್ಲಿ ತುಂಬ ರೂಢಾಗಿ ಮಾತಾಡ್ಬಿಟ್ಟೆ. ಯಾಕಂದರೆ ಹೊಸ್ದಾಗಿ ಮದುವೆ ಆಗಿ ಹೆಂಡತಿ ಜೊತೆ ಟ್ರಿಪ್ ಹೋಗಿದೀಯಾ. ಇಂಥ ಟೈಮಲ್ಲಿ ಈ ವಿಷಯ ಎಲ್ಲ ಹೇಳಿದ್ರೆ ನೀನು ಅದೇ ಮೂಡಲ್ಲಿ ಇರ್ತೀಯ ಅಂತ ನಾನೇನು ಹೇಳಲಿಲ್ಲ ನಿನಗೆ. ವಿಷಯನ ಬೇರೆ ಕಡೆ ಮರೆಸ್ದೆ ಅಷ್ಟೇ. ಆದರೆ ಇಲ್ಲಿ ಕತೆ ಬೇರೆನೇ ಆಗಿದೆ ಕಣೋ. ಕಿರಣ್, ಯಾಕೆ ಈ ರೀತಿ ಸುತ್ತಿಪಡಿಸಿ ಮಾತಾಡ್ತಾ ಇದೆಯಾ? ನೇರವಾಗಿ ಹೇಳೋಕ್ಕಾಗಲ್ಲ ನಿನಗೆ? ಹೇಳ್ಬೋದು ಕಣೋ, ಆದರೆ ನನಗೆ ಬಾಯಿ ಬರ್ತಾ ಇಲ್ವಲ್ಲ ಹೇಳೋದಕ್ಕೆ. ಹೇಗೆ ಹೇಳಿ ಇದನ್ನು ನಿನಗೆ? ಹೇಳೋಕ್ಕಾಗಿಲ್ಲ ಅಂದರೆ ಬಿಡು, ಬೇರೆ ಯಾರಿಗಾದ್ರೂ ಕೇಳ್ತೀನಿ. ನನಗೆ ಯಾಕೆ ಇಷ್ಟೊಂದು ಟೆನ್ಷನ್ ಕೊಡ್ತಾ ಇದೆಯಾ ನೀನು? ಸೂರ್ಯ, ಪ್ಲೀಸ್ ಕಣೋ, ಸಮಾಧಾನ ಮಾಡ್ಕೊ. ಮತ್ತೆ ಏನಾಗಿದೆ ಅದನ್ನು ನಿಜ ಹೇಳೋ. ನಮ್ಮನ್ನೆಲ್ಲ ಬಿಟ್ಟು ದೂರ ಹೋದ್ಲು ಅಂತಂದರೆ ಏನು ಅರ್ಥ? ನಾನು ಏನು ಅಂತ ತಿಳ್ಕೊಬೇಕು? ನೋಡು, ಇದಕ್ಕೆ ನಾನು ಹೇಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ದು. ನೀನು ಹೇಳಿಲ್ಲ ಅಂದರೆ ನನಗೆ ವಿಷಯ ಗೊತ್ತಾಗೋದೇ ಇಲ್ವಾ ಹಾಗಾದರೆ? ನಿಜ ಹೇಳು ಕಿರಣ್, ನಂದಿನಿಗೆ ಏನಾಯಿತು? ಎಲ್ಲೋದ್ಲು ಅವಳು? ಇಷ್ಟು ಹೇಳಿದ ಮೇಲೂ ನೀನು ಯಾಕೆ ಅರ್ಥ ಮಾಡ್ಕೊತಿಲ್ಲ ಸೂರ್ಯ? ನಂದಿನಿ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋದ್ಲು ಅಂದರೆ ಅವಳಿ ಭೂಮಿ ಮೇಲೆ ಇಲ್ಲ ಅಂತ ಅರ್ಥ ಕಣೋ. ಕಿರಣ್, ಏನು ಹೇಳ್ತಾ ಇದೆಯಾ ನೀನು? ಹೌದು ಕಣ ಸೂರ್ಯ, ನೀನು ಟ್ರಿಪ್ ಹೋಗಿದ್ದು ಹಿಂದಿನ ದಿನನೇ ಆಕ್ಸಿಡೆಂಟಲ್ಲಿ ನಂದಿನಿ ತೀರ್ಕೊಬಿಟ್ಲು. ಕಿರಣ್, ನಿನ್ಗೇನು ಹುಚ್ಚಿಡ್ದಿದ್ಯಾ? ಏನೋ ಮಾತಾಡ್ತಾ ಇದೆಯಾ ನೀನು? ನಂದಿನಿಗೆ ಆಕ್ಸಿಡೆಂಟ್ ಆಯ್ತಾ? ಇದನ್ನೆಲ್ಲ ನಾನು ನಂಬೇಕೇನೋ? ಸಮಾಧಾನ ಮಾಡ್ಕೋ ಸೂರ್ಯ, ನನಗೆ ಗೊತ್ತು ಇದನ್ನು ನಿನ್ನಿಂದ ನಂಬಕ್ಕೆ ಸಾಧ್ಯ ಇಲ್ಲ ಅಂತ. ಆದರೂ ಇದೇ ಸತ್ಯ ಕಣೋ. ನಿನಗೆ ಗೊತ್ತಾ, ನಂದಿನಿ ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ಸೂರ್ಯಂಗೆ ವಿಷಯ ಹೇಳಬೇಡ ಅಂತ ನನ್ನ ಹತ್ರ ಪ್ರಾಮಿಸ್ ಮಾಡಿದರು. ಆದರೂ ಕೂಡ ಎಲ್ಲರಿಗೂ ವಿಷಯ ಗೊತ್ತಾಗ್ಬಿಟ್ಟಿದೆ. ಬೇರೆಯವರಿಂದ ನಿನಗೆ ವಿಷಯ ಗೊತ್ತಾದರೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತೀಯ ಅಂತ ನಾನೇ ನಿನಗೆ ಹೇಳ್ತಾ ಇದ್ದೀನಿ. ಏನು ಕಿರಣ್, ಇಷ್ಟು ಈಸಿಯಾಗಿ ಹೇಳ್ತಾ ಇದೆಯಾ? ಅಲ್ಲ, ನನ್ನಿಂದ ಇದು ನಂಬಕ್ಕೆ ಆಗ್ತಾ ಇಲ್ಲ. ಅವಳನ್ನ ಬೇರೆ ಆಫೀಸಿಗೆ ಟ್ರಾನ್ಸ್ಫರ್ ಮಾಡಿದ ದಿವಸ ಅಷ್ಟೇ ನಾನು ನೋಡಿ ಮಾತಾಡಿದ್ದು. ಇದುವರೆಗೂ ಒಂದು ಫೋನ್ ಕಾಲ್ ಆಗಲಿ, ಒಂದು ಮೆಸೇಜ್ ಆಗಲಿ ಯಾವುದೂ ನನಗೆ ಟಾರ್ಚರ್ ಕೊಟ್ಟಿಲ್ಲ ಅವಳು. ಅದಕ್ಕೋಸ್ಕರನೇ ನಾನು ನಿನಗೆ ಕೇಳಿದ್ದು.
ಹೌದು ಸೂರ್ಯ, ನಿನಗೆ ಅನುಮಾನ ಬರಬಾರ್ದು ಅಂತಲೇ ನಾನು ನಿನ್ಗೆ ಅವತ್ತು ತುಂಬ ಬೇಜಾರು ಮಾಡಿಬಿಟ್ಟೆ. ನಿನ್ನ ಹತ್ರ ಸುಳ್ಳು ಹೇಳಿಬಿಟ್ಟೆ ಕಣೋ. ಕಿರಣ್, ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಹೇಗಾಯಿತು ಇದೆಲ್ಲ? ಗೊತ್ತಿಲ್ಲ ಕಣೋ. ನಾನು ಸುಮಾ ನಂದಿನಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ವಿ. ಅವಳ ಜೊತೆ ಮಾತಾಡಿಕೊಂಡು ಜಸ್ಟ್ ತಾನೇ ಹೋದ್ವಿ ನಾವು ಹೋದ್ಮೇಲೆ ಅಲ್ಲಿ ಏನಾಯಿತು ಹೇಗಾಯಿತು ನನಗೊಂದೂ ಗೊತ್ತಿಲ್ಲ. ಆದರೆ ಬೆಳಗ್ಗಿನ ಹಾಸ್ಪಿಟಲಿಂದ ಅವರಪ್ಪ ಕಾಲ್ ಮಾಡಿದರು ನನಗೆ. ನಾನು ಹಾಸ್ಪಿಟಲ್ಗೆ ಹೋಗಿ ನೋಡಿದಾಗ ನಂದಿನಿ ಡೆತ್ ಆಗಿಬಿಟ್ಟಿದ್ಲು ಕಣೋ. ನೀನು ಅವತ್ತು ತಾನೇ ಖುಷಿಯಿಂದ ಹೆಂಡತಿ ಜೊತೆ ಹನಿಮೂನ್ಗೆ ಅಂತ ಹೊರಟಿದ್ದೆ. ಈ ವಿಷಯನ ನಿನ್ಗೆ ಹೇಳಿದ್ರೆ ಮತ್ತೆ ಎಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ನಾವು ಹೇಳಿಲ್ಲ ಕಣೋ. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣೋ ಕಿರಣ್ ನೀನು. ಅಲ್ಲ, ಹನಿಮೂನ್ ಬೇಕಿದ್ರೆ ಯಾವಾಗ ಬೇಕಾದರೂ ಹೋಗ್ಬೋದಾಗಿತ್ತು ಕಣೋ. ಆದರೆ ಅವಳ ಮುಖ ನೋಡೋಕ್ಕಾಗ್ತಿತ್ತಾ ಹೇಳು? ಕ್ಷಮಿಸ್ಬಿಡು ಸೂರ್ಯ, ನನ್ನ ಸಮಾಧಾನ ಮಾಡ್ಕೊಳ್ಳೋ. ಏನೇ ಹೇಳು ಕಿರಣ್, ನೀನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಟ್ಲೀಸ್ಟ್ ನನಗೊಂದು ಮಾತು ಹೇಳ್ಬೇಕಲ್ವಾ ನೀನು? ಕೊನೆದಾಗ ಒಂದ್ಸರಿನಾದರೂ ನಾನು ಅವಳ ಮುಖ ನೋಡ್ತಿದ್ದೆ. ತಪ್ಪು ಮಾಡಿಬಿಟ್ಟೆ ಕಿರಣ್ ನೀನು. ಸೂರ್ಯ, ಸಮಾಧಾನ ಮಾಡ್ಕೊಳ್ಳೋ. ಅವಳು ನನಗೆಷ್ಟೇ ತೊಂದರೆ ಕೊಟ್ಟಿರ್ಬೋದು ಕಣೋ ಕಿರಣ್, ಆದರೆ ಈ ಭೂಮಿ ಮೇಲೆ ಬದುಕೋ ಅಧಿಕಾರ ನಿನಗಿಲ್ಲ ಅಂತ ಹೇಳೋ ರೈಟ್ಸು ನನಗಿಲ್ಲ. ಅವಳು ನನಗೋಸ್ಕರ ಮನೇಲಿ ಎಲ್ಲರೂ ಕೂಡ ಬಿಟ್ಟು ಬಂದ್ಲು. ನಾನು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ನಾನು ಅವಳ ಮನ್ಸಿಗೆ ತುಂಬ ಹರ್ಟ್ ಮಾಡಿಬಿಟ್ಟಿದ್ದೆ ಕಣೋ. ಈಗ ಅವಳು ಸಾಯ್ಬೇಕಾದ್ರೂ ಕೂಡ ಮನ್ಸಲ್ಲಿ ಅದೇ ಆಸೆ ಇಟ್ಕೊಂಡಿರ್ತಾಳಲ್ವಾ. ಆ ಥರ ಎಲ್ಲ ಯಾಕೆ ಯೋಚನೆ ಮಾಡ್ತೀಯ ಸೂರ್ಯ? ಏನೋ ಆಗಿದೆ ಆಗೋಯ್ತು ಸೂರ್ಯ. ಇದನ್ನೆಲ್ಲ ನೀನು ಬೇಕು ಅಂತ ಮಾಡಿದ್ಯಾ? ಏನಿಲ್ವಲ್ಲ, ಇದೆಲ್ಲ ವಿಧಿ ಬರೋ ಕಣೋ. ಅವಳ ಹಣೆ ಬರೋ ಇಷ್ಟೇ ಅಂತ ಇತ್ತು, ಹೋದ್ಲು. ಏನು ಮಾಡೋಕ್ಕಾಗುತ್ತೆ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಅವಳು ಇದೇ ರೀತಿ ನನ್ನ ಲೈಫಲ್ಲಿ ಮುಂದೆ ಟಾರ್ಚರ್ ಕೊಟ್ಟಾಗ ಹೇಗಾದರೂ ಮಾಡಿ ಅವಳ ಲೈಫ್ನ ಸರಿ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೆ ಕಣೋ. ಆದರೆ ಅಷ್ಟರಲ್ಲಿ ಹೀಗಾಗೋಯ್ತು. ಈಗ ನಾನು ಅವಳ ಹತ್ರ ಹೇಗೆ ಸಾರಿ ಕೇಳಿ ಕಿರಣ್? ಸೂರ್ಯ, ನೀನು ನೋವು ನನಗೆ ಅರ್ಥ ಆಗುತ್ತೆ ಕಣೋ. ನೋಡು, ಅವಳು ಮದುವೆ ಆದಮೇಲೆ ನೀನೇನು ಅವಳನ್ನ ಮನ್ಸಾರೆ ಇಷ್ಟಪಟ್ಟಿಲ್ಲ, ಜಸ್ಟ್ ಫ್ರೆಂಡ್ ಆಗಿದ್ದೀಯ ಅಷ್ಟೇ. ಅವಳಿಗೆ ಹುಚ್ಚಿ ಥರ ನೀನು ಹಿಂದೆ ಬಂದರೆ ಅದಕ್ಕೆ ನೀನೇನು ಮಾಡೋಕ್ಕಾಗುತ್ತೆ? ನನ್ನ ನೋವು ಅದಲ್ಲ ಕಣೋ. ಅವಳು ಎಷ್ಟೇ ಕೆಟ್ಟವಳಾಗಿದ್ರು ಕೂಡ ನಾನು ಏನಾದರೂ ಸಹಿಸ್ಕೊತಿದ್ಲು. ನಾನು ಬೈಸ್ಕೊತಿದ್ಲು. ಎಷ್ಟೇ ಇನ್ಸಲ್ಟ್ ಮಾಡಿದ್ರು ಅದನ್ನೆಲ್ಲ ಸಹಿಸ್ಕೊತಿದ್ಲು. ಯಪ್ಪ ದೇವ್ರೆ, ಇದನ್ನೆಲ್ಲ ನನ್ನಿಂದ ನಂಬೋಕ್ಕೆ ಆಗ್ತಾ ಇಲ್ಲ ಕಣೋ. ನಂದಿನಿ ಈ ಭೂಮಿ ಮೇಲೆ ಇಲ್ಲ ಅಂದರೆ ನನ್ನ ನಿಜವಾಗ್ಲೂ ನಂಬೋಕ್ಕೆ ಆಗ್ತಾ ಇಲ್ಲ ಕಿರಣ್. ನೋಡು ಸೂರ್ಯ, ಆಗಿದ್ದಾಗೋಯ್ತು. ಇನ್ನು ಮುಂದೆ ಆದರೂ ನಿನ್ನ ಪಾಡಿಗೆ ನೀನು ಇದ್ಬಿಡು. ಒಳ್ಳೆಯವರೋ ಕೆಟ್ಟವರು ನಮ್ಮ ಲೈಫಲ್ಲಿ ಇದ್ದು ಸಡನ್ನಾಗಿಲ್ಲ ಅಂದರೆ ಎಂಥವ್ರಿಗೆ ಆದರೂ ಮನ್ಸಿಗೆ ನೋವಾಗುತ್ತೆ. ಅದರಲ್ಲೂ ನೀನು ಒಂದು ಟೈಮಲ್ಲಿ ಅವಳನ್ನ ಇಷ್ಟಪಟ್ಟಿದ್ದವನು. ಏನಾದರೂ ಆಗಿರಲಿ, ಆದರೂ ನೀನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಿರಣ್. ಕೊನೆ ಸರಿ ನಾನು ಅವಳ ಮುಖ ನೋಡಬೇಕಾಗಿತ್ತು. ನಾನು ಸತ್ತ ಮೇಲೂ ಸೂರ್ಯ ನನ್ನ ಮುಖ ನೋಡೋಕೆ ಬಂದಿಲ್ಲ ಅಂತ ಅವಳೆಷ್ಟು ನೊಂದ್ಕೊಂಡಿರ್ತಾಳೆ ಹೇಳು? ಎಂಥ ಕೆಲಸ ಮಾಡಿಬಿಟ್ಟೆ ಕಿರಣ್. ನನಗೆ ನಿಜವಾಗ್ಲೂ ನಿನ್ನ ಮೇಲೆ ಬೇಜಾರಾಗ್ತಿದೆ ಕಣೋ. ನಾನು ಇನ್ನೊಳ್ಳೆದಕ್ಕೆ ಕಣೋ ಇದನ್ನೆಲ್ಲ ಮುಚ್ಚಿಟ್ಟಿದ್ದು. ಸಾರಿ, ನನ್ನಿಂದ ತಪ್ಪಾಗಿದೆ ಕಣೋ. ದಯವಿಟ್ಟು ಕ್ಷಮಿಸ್ಬಿಡು. ಇನ್ನೇನು ಮಾಡೋಕ್ಕಾಗಲ್ಲ ಸೂರ್ಯ. ಈಗ ಅವ್ರ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಇರೋ ಒಬ್ಬ ಮಗಳನ್ನ ಕಳ್ಕೊಂಡ್ಮೇಲೆ ಇನ್ನೆಲ್ಲೋಗ್ತಾರೆ ಸೂರ್ಯ? ಶ್ರದ್ಧಾ ಪೂಜೆ ಮಾಡಿಸ್ತೀವಿ ಅಂತ ಯಾತ್ರೆಗೆ ಹೋಗಿದ್ದಾರೆ ಕಣೋ. ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಕಿರಣ್, ನಾನೀಗ ಅವ್ರ ಸಮಾಧಿ ಹತ್ರ ಹೋಗಿ ಬರ್ತೀನಿ ಕಣೋ. ನನಗೆ ಗೊತ್ತು ಕಣೋ ನೀನು ಈ ಮಾತು ಹೇಳ್ತೀಯ ಅಂತ. ಹೋಗಿವಂತೆ, ಇವತ್ತು ಬೇಡ ನಾಡಿದ್ದು ಹೋಗು. ಏನು ಹೇಳ್ತಾ ಇದೆಯಾ ಕಿರಣ್ ನೀನು? ಇವತ್ತು ಬೇಡ ನಾಡಿದ್ದು ಹೋಗು ಅಂತಂದರೆ ವಿಷಯ ಗೊತ್ತಾದ್ಮೇಲೆ ಹೇಗಿರೋಕ್ಕಾಗುತ್ತೆ? ಸರಿ ಕಣೋ, ನೀನು ಹೋಗ್ಬೇಡ ಅಂತ ನಾನು ಹೇಳ್ತಿಲ್ಲ, ಹೋಗಿವಂತೆ. ಇವತ್ತು ನಾಳೆ 2 ದಿನನೂ ಟೈಮ್ ಚೆನ್ನಾಗಿಲ್ಲ ಕಣೋ. ಅದು ಅಲ್ಲದೆ ಇವತ್ತು ಅಮಾವಾಸ್ಯೆ, ನಾಳೆ 6 ದಿನ. ಇದು 2 ದಿನ ಮುಗಿದ್ಮೇಲೆ ನಾಡಿದ್ದು ಹೋಗ್ಬೋದು ಕಣೋ. ಕಿರಣ್, ನೀನು ಈ ಮಾತು ಹೇಳ್ತಾ ಇದೆಯಾ? ಅರ್ಥ ಮಾಡ್ಕೋ ಸೂರ್ಯ. ನೋಡು, ಅಲ್ಲೆಲ್ಲ ಜಾಗ ಸರಿ ಇಲ್ಲ ಕಣೋ. ಈ ಟೈಮಲ್ಲಿ ನೀನು ಅಲ್ಲಿ ಹೋಗೋದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ, ಸರಿ ಬರ್ತಾ ಇಲ್ಲ. ನನ್ನ ಮಾತು ಕೇಳು. ಸಾರಿ ಕಿರಣ್, ನನ್ನನ್ನು ತಡಿಬೇಡ. ಏನಿದು ಇದಕ್ಕಿದಾಗೆ ಡೋರ್ ಲಾಕ್ ಆಯ್ತಲ್ಲ? ಅಯ್ಯೋ ದೇವ್ರೆ, ಡೋರ್ ಯಾಕೆ ಓಪನ್ ಆಗ್ತಾ ಇಲ್ಲ? ಲಾಕ್ ಆಗಿದೆಯಲ್ಲ. ಯಾರಿದ್ದೀರಾ ಆಚೆ? ಪ್ಲೀಸ್ ಬಾಗಿಲು ತೆಗೀರಿ. ಯಾರಿದ್ದೀರಾ ಆಚೆ? ಅತ್ತೆ, ಅತ್ತೆ ಪ್ಲೀಸ್ ಲಾಕ್ ಓಪನ್ ಮಾಡಿ.
ಬಾ ಸೂರ್ಯ ಬಾ, ನೀನು ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಅಂದ್ಕೊಂಡಾಗೆ ಕೊನೆಗೂ ನೀನು ನನ್ನನ್ನು ನೋಡೋಕೆ ಬಂದೆ. ನನಗೆ ಗೊತ್ತು ಸೂರ್ಯ, ನಿನ್ನ ಮನಸ್ಸಲ್ಲಿ ನಾನು ಇದ್ದೀನಿ ಅಂತ. ತುಂಬ ಥ್ಯಾಂಕ್ಸ್ ಸೂರ್ಯ. ಐ ಲವ್ ಯು ಸೋ ಮಚ್ ಸೂರ್ಯ. ನಂದಿನಿ, ಯಾಕೆ ಹೀಗೆ ಮಾಡಿಕೊಂಡೆ? ನಿಜವಾಗ್ಲೂ ಹೀಗಾಗುತ್ತೆ ಅಂತ ನನ್ನ ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ನನ್ನ ಕ್ಷಮಿಸ್ಬಿಡು ನಂದಿನಿ. ನಿಜವಾಗ್ಲೂ ನನಗೆ ವಿಷಯ ಗೊತ್ತಿರಲಿಲ್ಲ. ಇದೆಲ್ಲ ಯಾಕಾಯಿತು, ಹೇಗಾಯಿತು ಯಾವುದು ನನಗೆ ಗೊತ್ತಿಲ್ಲ. ನೀನು ನನಗಿಷ್ಟೆಲ್ಲ ತೊಂದರೆ ಕೊಟ್ಟರು ಕೂಡ ನಿಜವಾಗ್ಲೂ ನೀನು ಈ ಭೂಮಿ ಮೇಲೆ ಇಲ್ಲ ಅನ್ನೋದನ್ನು ನನ್ನಿಂದ ನಂಬೋಕ್ಕೆ ಆಗ್ತಿಲ್ಲ ನಂದಿನಿ. ನನ್ನಿಂದ ನಿನ್ನ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡು ನಂದಿನಿ. ಕೊನೆಯದಾಗಿ ನಿನ್ನ ಮುಖ ನೋಡೋದಕ್ಕೂ ನನಗೆ ಸಿಗಲಿಲ್ಲ. ಮುಂದಿನ ಜನ್ಮ ಅಂತ ಇದ್ದರೆ ನಿನ್ನ ತಂದೆ ತಾಯಿಗೆ ಒಳ್ಳೆ ಮಗಳಾಗಿ ಹುಟ್ಟು ನಂದಿನಿ. ನಾನು ಎಷ್ಟೆಲ್ಲ ಹೇಳಿದೆ ನಿನಗೆ, ಇದೆಲ್ಲ ಬೇಡ, ನಿನ್ನ ಪಾಡಿಗೆ ನೀನಿರು ಅಂತ. ಆದರೂ ನೀನು ನನ್ನ ಮಾತೇ ಕೇಳಲಿಲ್ಲ. ಕೊನೆಗೆ ಈ ಪರಿಸ್ಥಿತಿ ನಿನಗೆ ಬಂತು. ಇದೆಲ್ಲ ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ ನಂದಿನಿ. ಆದರೆ ಈ ವಿಷಯ ಕೇಳಿ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ಇನ್ನು ಮುಂದೆ ನಾನು ಯಾವತ್ತೂ ನೀನು ನೋಡೋಕ್ಕಾಗಲ್ವಲ್ಲ ಅಂತ. ಒಂದಲ್ಲ ಒಂದಿನ ನಿನಗೆ ಬುದ್ಧಿ ಬರುತ್ತೆ, ನಿನ್ನ ಲೈಫ್ ಸರಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ನಂದಿನಿ. ಹೇಗಾದರೂ ಮಾಡಿ ನಾನೇ ನಿನ್ನ ಲೈಫ್ ಸರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಹೀಗಾಯ್ತಲ್ಲ ಅಂತ ತುಂಬ ಬೇಜಾರಾಗ್ತಿದೆ ನನಗೆ. ಸೂರ್ಯ, ನೀನು ನನ್ನ ಲೈಫ್ ಸರಿ ಮಾಡ್ತೀಯಾ? ನಾನು ಎಷ್ಟೆಲ್ಲ ಕೇಳ್ಕೊಂಡೆ ನಿನಗೆ ಮದುವೆ ಆಗಬೇಡ ಅಂತ. ಕೇಳ್ದ ನೀನು? ಅಟ್ಲೀಸ್ಟ್ ಮದುವೆ ಆದಮೇಲೆ ಆದರೂ ನನ್ನ ಜೊತೆ ಚೆನ್ನಾಗಿರ್ತೀಯ ಅಂತ ಅಂದ್ಕೊಂಡ್ರೆ ಆಗಲೂ ಕೂಡ ನೀನು ನನಗೆ ಮೋಸ ಮಾಡಿಬಿಟ್ಟೆ ಸೂರ್ಯ. ಪರವಾಗಿಲ್ಲ ಬಿಡು, ನನಗೇನು ಬೇಜಾರಿಲ್ಲ ಸೂರ್ಯ. ನೋಡು, ನನಗಿಲ್ಲಿ ಯಾರೂ ತೊಂದರೆ ಕೊಡೋರಿಲ್ಲ. ನಾನು ನಿನಗೋಸ್ಕರನೇ ಕಾಯ್ತಿದ್ದೆ ಸೂರ್ಯ, ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ ಕೂಡ. ಆದಷ್ಟು ಬೇಗ ನಿನ್ನನ್ನು ನನ್ನ ಜೊತೆ ಕರ್ಕೊಳ್ಳೋ ಅಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸೂರ್ಯ. ಆದರೆ ನಮ್ಮಿಬ್ಬರ ಮಧ್ಯ ಇಲ್ಲೂ ಕೂಡ ಒಂದು ಶಕ್ತಿ ಕಾಟ ಕೊಡ್ತಾ ಇದೆ ನನಗೆ. ಖಂಡಿತ ನಿನ್ನ ಮುಂದೆ ಬರ್ತೀನಿ ಸೂರ್ಯ, ಬಂದೇ ಬರ್ತೀನಿ. ಸೂರ್ಯ, ನನ್ನ ಪರಿಸ್ಥಿತಿ ಹೀಗಿದೆ ಅಂತ ಸ್ವಲ್ಪನೂ ನಿನಗೆ ಗೊತ್ತಿಲ್ಲದೇನೆ ನಿನ್ನ ಹೆಂಡತಿ ಜೊತೆ ನೀನು ಎಷ್ಟೆಲ್ಲ ಖುಷಿಯಾಗಿದ್ದೆ ಅಲ್ವಾ ಟ್ರಿಪ್ಪಲ್ಲಿ. ಅದನ್ನೆಲ್ಲ ನೋಡಿ ನಾನು ಎಷ್ಟು ನೋವು ತಿಂದೆ ಗೊತ್ತಾ ಸೂರ್ಯ. ಇದೆಲ್ಲ ಬೇಕು ಅಂತಲೇ ನಿನ್ನ ಹೆಂಡತಿ ಮಾಡ್ತಾ ಇರೋದು. ಅವಳ ಮಾತು ಕೇಳಬೇಡ ಸೂರ್ಯ. ಅದು ಇದು ಅಂತ ಹೇಳಿ ನಿನ್ನನ್ನು ಕಟ್ಟಾಗ್ತಾಳೆ. ಅವಳ ಮಾತು ಕೇಳಬೇಡ ನೀನು. ನಿನಗೆ ಗೊತ್ತಾ ಸೂರ್ಯ, ನಿನ್ನ ಕೈಯಲ್ಲ ಯಂತ್ರ ಇದ್ದಿದ್ರೆ ಈಗ ನೀನು ಒಳಗಡೆ ಬಂದು ನನ್ನ ಜೊತೆ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಅಳ್ಬೇಡ ಸೂರ್ಯ, ನಾನು ಎಲ್ಲೂ ಹೋಗಿಲ್ಲ, ಬಂದೇ ಬರ್ತೀನಿ. ನಿನ್ನನ್ನು ಕರ್ಕೊಂಬರ್ತೀನಿ ಸೂರ್ಯ. ನಾವಿಬ್ಬರು ಇಲ್ಲಿ ಚೆನ್ನಾಗಿರ್ಬೋದು. ನನಗೋಸ್ಕರ ನೀನು ಎಷ್ಟೆಲ್ಲ ಅಳ್ತಾ ಇದೀಯ ಸೂರ್ಯ. ಅಳಬೇಡ ಸೂರ್ಯ, ಆಗಿದ್ದಾಗೋಯ್ತು. ಈಗಲಾದರೂ ನನ್ನ ಪ್ರೀತಿ ನಿನಗೆ ಅರ್ಥ ಆಯ್ತಲ್ಲ, ನನಗಷ್ಟೇ ಸಾಕು. ನಂದಿನಿ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಸೂರ್ಯ, ಏನು ಹೇಳ್ತಾ ಇದೆಯಾ ನೀನು? ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕರೆ ನೀನು ನನಗೆ ಸಿಗಲ್ಲ ಸೂರ್ಯ. ಮತ್ತೆ ನಾವಿಬ್ಬರು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೀನು ನನಗೆ ಮುಕ್ತಿ ಸಿಗಬೇಕು ಅಂತ ಹೇಳಬೇಡ ಸೂರ್ಯ. ಬದುಕಿದ್ದಾಗಂತೂ ನನ್ನ ಆಸೆನ ನಾನು ಈಡೇರಿಸ್ಕೊಳಕ್ಕಾಗಲಿಲ್ಲ. ಸತ್ತ ಮೇಲಾದರೂ ನೀನು ನನಗೆ ಬೇಕೇ ಬೇಕು ಸೂರ್ಯ. ನಿನಗೆ ಗೊತ್ತಲ್ವ ಸೂರ್ಯ, ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ನಿನ್ನ ಫ್ರೆಂಡ್ ಎಷ್ಟೆಲ್ಲ ಕಷ್ಟಪಟ್ಟರು ಅಂತ. ಎಲ್ಲ ಗೊತ್ತಿತ್ತು ಸೂರ್ಯ ನಿನಗೆ, ಎಲ್ಲ ಗೊತ್ತಿದ್ದು ನೀನು ನನಗೆ ಮೋಸ ಮಾಡಿಬಿಟ್ಟೆ. ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಲಿಲ್ಲ ನೀನು. ಆದರೂ ನಿನ್ನ ಮೇಲೆ ಯಾವುದೇ ಥರ ಕೋಪ ಇಲ್ಲ ಸೂರ್ಯ. ನೋಡು, ಈಗಲೂ ನಗ್ನಾಗ್ತಾ ನನ್ನ ಜೊತೆ ಬಂದುಬಿಡು. ನಂದಿನಿ, ಕೊನೆದಾಗ ನಾನು ನಿಂಗೆ ಹೇಳೋದು ಒಂದೇ ಮಾತು. ನನ್ನ ಮೇಲೆ ಸ್ವಲ್ಪನಾದರೂ ಪ್ರೀತಿ ಗೌರವ ಅಂತ ಇದ್ದರೆ ಇನ್ನು ಮುಂದೆ ಯಾರಿಗೂ ತೊಂದರೆ ಕೊಡೋಕೆ ಹೋಗ್ಬೇಡ. ಸೂರ್ಯ, ಸೂರ್ಯ ಹೋಗ್ತಾ ಇದೆಯಾ? ನಿಂತ್ಕೋ ಸೂರ್ಯ. ನಾನು ನಿನಗೋಸ್ಕರನೇ ಇಷ್ಟೊತ್ತು ಕಾಯ್ತಾ ಇದ್ದೆ. ಏನು ಹೇಳಿದೆ ನೀನು ನನಗೆ? ಯಾರಿಗೂ ತೊಂದರೆ ಕೊಡದೆ ನನ್ನ ಪಡಿಗೆ ನಾನು ಇರಬೇಕಾ? ಅಂದರೆ ಬದುಕಿದ್ದಾಗಲೂ ನನ್ನನ್ನು ರಾಕ್ಷಸಿ ಥರ ನೋಡಿದೆ, ಈಗಲೂ ಕೂಡ ಹಾಗೆ ನೋಡ್ತಾ ಇದೆಯಾ ನೀನು ನನಗೆ? ಯಾಕೆ ಸೂರ್ಯ ನನ್ನ ಮೇಲೆ ಇಷ್ಟು ಕೋಪ ನಿನಗೆ? ನೋಡು ಸೂರ್ಯ, ಪ್ರೀತಿಯಿಂದ ನಾನು ಹೇಳ್ತೀನಿ ನಿನಗೆ, ನನ್ನ ಜೊತೆ ಬಂದರೆ ಸರಿ, ಇಲ್ಲ ಅಂದರೆ ನಿಜವಾಗ್ಲೂ ನಿನ್ನನ್ನು ಈ ಭೂಮಿ ಮೇಲೆ ಇರೋದಕ್ಕೆ ಬಿಡಲ್ಲ ನಾನು. ನನಗೆ ಮೋಸ ಮಾಡಿ ನನ್ನನ್ನು ಮರೆತು ನೀನು ಅದು ಹೇಗೆ ಖುಷಿಯಾಗಿರ್ತೀಯ ಸೂರ್ಯ? ಅದಕ್ಕೆ ನಾನು ಅವಕಾಶ ಕೊಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ಇಲ್ಲ. ಅಯ್ಯೋ ದೇವ್ರೆ, ನನಗೆ ಹೊರಗಡೆ ಹೀಗೆ ಹೋಗ್ಲಿ, ನನಗೆ ತುಂಬ ಭಯ ಆಗ್ತಿದೆ. ಅತ್ತೇನು ಇಷ್ಟೊತ್ತಾದ್ರೂ ಮನೆಗೆ ಬರಲಿಲ್ಲ. ಇಲ್ಲೇನು ನಡೀತಾ ಇದೆ? ನಿನಗೆ ಈ ರೀತಿ ಚಿತ್ರ ಹಿಂಸೆ ಕೊಟ್ಟೆ ನಿನ್ನ ನಿಮ್ಮ ಮನೆಯಿಂದ ಓಡಿಸ್ತೀನಿ ಕಣೆ. ನನ್ನ ಸೂರ್ಯನೇ ಬೇಕಾ ನಿನಗೆ? ನಾನು ಹತ್ರ ಬರಬಾರ್ದು ಅಂತ ತಾಯ್ತ ಕಟ್ಟಿಸ್ತೀಯೇ ನಿನ್ನ ಗಂಡಂಗೆ? ನಿನಗೆ ಗೊತ್ತಾ, ನಿನಗೂ ನಿನ್ನ ಗಂಡಂಗೂ ತೊಂದರೆ ಆಗಬಾರ್ದು ಅಂತ ನಿಮ್ಮಮ್ಮ ಅಡ್ಡಕ್ಕೆ ಬಂದಿದ್ದಾಳೆ ನನಗೆ. ಆದರೆ ಇನ್ನು 1 ತಿಂಗಳು ನಿಮ್ಮಮ್ಮ ಬರಲ್ಲ ಕಣೆ. ಯಾಕೆ ಗೊತ್ತಾ? ನಿನ್ನ ಹೊಟ್ಟೆಲಿ ಹುಟ್ಟು ಬರಬೇಕು ಅಂತೇಳಿ ತಪಸ್ಸು ಮಾಡ್ತಾ ಇದ್ದಾಳೆ. ತಪಸ್ಸಿನ ಪೂಜೆಗೆ ಕೂತಿದ್ದಾಳೆ ನಿಮ್ಮಮ್ಮ. ಅಲ್ಲಿವರೆಗೂ ನಿನ್ನ ಗಂಡ ನಿನ್ನ ಜೊತೆಗೆ ಇರ್ತಾನೆ ಅಂದ್ಕೊಂಡಿದ್ಯಾ? ನೋಡ್ತಾ ಇರು, ಇಷ್ಟರಲ್ಲೇ ನನ್ನ ಸೂರ್ಯ ನನ್ನ ಜೊತೆ ಬರ್ತಾನೆ. ನಿನಗೆ ಗೊತ್ತೇನೆ, ಇವತ್ತು ನನ್ನನ್ನು ನೋಡೋದಕ್ಕೆ ನನ್ನ ಸೂರ್ಯ ಬಂದಿದ್ದಾನೆ. ಅಂದರೆ ನೀನೇ ಅರ್ಥ ಮಾಡ್ಕೊ, ನನ್ನ ಸೂರ್ಯನ ಮನಸ್ಸಲ್ಲಿ ನಾನು ಯಾವತ್ತೂ ಇದ್ದೀನಿ ಅಂತ.